ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ KRF ಅಂದರೆ ಕಾಂತಿ ರುಚಿ ಫ್ಲೇವರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು ಒಂದು ಪಾತ್ರೆ ಚಾಲೆಂಜಲ್ಲಿ ಮೆಂತೆ ಬಾತ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ಏನೇನಂತ ತೋರಿಸ್ತೀನಿ. ಒಂದು ಮುಕ್ಕಾಲು ಕಪ್ಪು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಕಪ್ಗಿಂತ ಇನ್ನೂ ಒಂದು ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಪಲಾವ್ ಎಲೆ ಒಂದರಲ್ಲೇ ಒಂದು 4 ಪೀಸ್ ಮಾಡ್ಕೊಂಡಿದ್ದೀನಿ. ಚಕ್ಕೆನ ಒಂದು ಚಕ್ಕೆಯಲ್ಲಿ ಒಂದು 4 ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು 4 ಲವಂಗ ತೊಗೊಂಡಿದ್ದೀನಿ. ಏಲಕ್ಕಿ ತೊಗೊಂಡಿದ್ದೀನಿ. 200 ಗ್ರಾಮ್ ರೈಸ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಬಂದಿದೆ. ಮೆಂತ್ಯನ ಒಂದು ಅರ್ಧ ಕಟ್ಟಿಗಿಂತ ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಫಸ್ಟು. ಶುಂಠಿ ತೊಗೊಂಡಿದ್ದೀನಿ ಒಂದಿಷ್ಟು. ಒಂದು ಪೀಸಲ್ಲಿ ಒಂದು 2, 3, 4 ಪೀಸ್ ಮಾಡ್ಕೊಳ್ತೀನಿ ಸಣ್ಣದಾಗಿ. ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಿದ್ದು ಅದನ್ನು ಒಗ್ಗರಣೆ ಹಾಕ್ತಾ ರೆಡಿ ಮಾಡ್ಕೊಳ್ತೀನಿ. ಡ್ರೈ ಆಗಬೇಕು ಕುಕ್ಕರು, ಇಲ್ಲಾಂದರೆ ಎಣ್ಣೆ ಚಟ್ಪಟ ಅಂದ್ಬಿಡುತ್ತೆ. ಇದು ಹೊಸ ಸ್ಟೈಲು, ಕಲ್ತ್ಕೊಳ್ಳಿ ನೀವು. ಹಬ್ಬ ಬರಪ್ಪ. ಹಾಂ, ಮೆಂತೆ ಬಾತ್ ಮಾಡ್ತಾಯಿದ್ದೀನಿ. ಏನು ಅನ್ಯಾಯ ಇದು? ಏನು ಅನ್ಯಾಯ? ನಾನು ಸೂಪರ್ ಆಗಿ ಮಾಡೋ ಡಿಶ್ ತಗೊಂಡಿದ್ದಾರೆ ಇವತ್ತು. ಹಂಗೆ ನೋಡಿ, ಎಣ್ಣೆ ಬಂದು ಒಂದು 2, 3, 4, 5 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಮೇಲೆ ನೋಡ್ಕೊಳ್ಳೋಣ. ಓಕೆ ಅಲ್ಲ, ರವೆನೂ ಅಷ್ಟು ಕಷ್ಟದ ಐಟಮ್ ಕೊಟ್ಬಿಟ್ಟು ಜುಜ್ಬಿ ಮೆಂತೆ ರೈಸ್ ಮಾಡ್ತಿದ್ದಾರೆ ಇವತ್ತು. ನಮ್ಮ ಊರಾಗೆ ಫೇಮಸ್, ನಂಗೆ ಗೊತ್ತಾ? ಓ ಹಂಗೆ. ಒಂದು ಫಂಕ್ಷನ್ಗೆ ಈ ಕಡೆ ರೈಸು, ಈ ಕಡೆ ಜೀರಿಗೆ, ಈ ಕಡೆ ಲವಂಗ ಡ್ರನ್ಸ್ ಮಾಡ್ಕೊಟ್ಟಿದ್ದೆ ನಾನು. ಅದೇ ಹಂಗೆ ಮಾಡ್ಬಿಟ್ಟೆ ನಿನ್ನೆ ಸೀದೋಗಿರೋ ಉಂಡೆ ಮಾಡಿಕೊಟ್ಟಿಯಲ್ಲ. ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಓಕೆನಾ? ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಅಣ್ಣ ಮಾತಾಡ್ಕೊತ ನಿಂತ್ಕೊಂಡ್ರೆ ಟೈಮ್ ಒಬ್ಬೊಬ್ಬ 6 ನಿಮಿಷ ಆಗೋಯ್ತು. 6 ನಿಮಿಷ ಆಗೋತಾ? ಚಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಅಣ್ಣ ಒಂದು ಡೌಟು, ಲವಂಗ ಹಾಕ್ತಾ ಇದ್ದೀನಿ. ಏನು ಡೌಟ್? ಆಮೇಲೆ ಡೌಟ್ ಇದ್ರೆ ಎಲ್ಲ ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ. ಏನು ಹೇಳ್ಬೇಕ? ಮಾಡ್ತಿರೋದು ಮೆಂತೆ ಬಾತ, ಮೆಂತೆ ಪಲಾವ, ಏನೋ ಒಂದು ಮಾಡ್ತಾ ಇದ್ದೀನಿ, ತಿನ್ಕೊಂಡು ಹೋಗ್ತಾ ಇರ್ಬೇಕು. ಹಾಕ್ತೀರಾ? ಮೆಂತೆ ಕಾಳು ಹಾಕ್ಬೋತಾನೆ? ಮೆಂತೆ ಕಾಳು ಹಾಕ್ತಿರ್ತಾನೆ. ಮೆಂತೆ ಚಟ್ನಿಗೆ ಹಾಕ್ಬೋದು, ಮೆಂತೆ ಪಲಾವ್ ಕಾಳಕ್ಕೆ ಹಾಕೋಕ್ಕಾಗಲ್ಲ. ಹೆಂಗೆ? ಅದಕ್ಕೊಂದು ನ್ಯಾಯ, ಇದಕ್ಕೊಂದು ನ್ಯಾಯ. ಅದು ಹಂಗೆ ನ್ಯಾಯ. ಹಂಗಂತೀರಾ? ಹಾಂ, ಮತ್ತು ನೀನು ನೆನ್ನೆ ಏನು ರವೆ ಉಂಡೆ ಮಾಡೋಕ್ಕೋಗಿ ರಾಗಿ ಉಂಡೆ ಮಾಡಿದ್ದೆ, ಅದು ಹೆಂಗೆ? ಹಂಗೆ ರವೆ ಉಂಡೆನೇ. ಕಾಳು ಹಾಕ್ತಾ ಇದ್ದೀನಿ. ಆಮೇಲೆ ಮಾಡಿಬಿಟ್ರೆ ನಮಗೆ ಬೈದ್ಬಿಟ್ರೆ ಡಿಸ್ಟರ್ಬ್ ಮಾಡೋದಲ್ಲ, ನೀನು ಬಂದಿದ್ದ ಟೆನ್ಷನ್ ಆಗಿ ಈರುಳ್ಳಿನೇ ಕಟ್ ಮಾಡ್ಕೊಂಡಿಲ್ಲ. ಎಲ್ಲ ಹಾಟ್ ಆಗಿದೆ. ಸ್ವಲ್ಪ ಸುಮ್ಮನೆ ಇದ್ಬಿಡು. ಬರಲೇಬೇಡ ನೀನು. ಟೇಸ್ಟ್ ಮಾಡಕ್ಕೆ ಬರುವಂತೆ ಹೋಗು. ಆಯ್ತಾಯ್ತು, ಬರ್ತಾ ಇರು. ಸದ್ಯಕ್ಕೆ ಬರಬೇಡ, ಮುಗಿಯೋವರೆಗೂ ಸ್ವಲ್ಪ ಟೈಮ್ ಎಷ್ಟಾಯ್ತು ಅಂತ ಹೇಳ್ತಾ ಇರೋ. ಅಲ್ಲಿಂದ ಬರೋದು ಬಂದೆ, ಈರುಳ್ಳಿ ಕಟ್ ಮಾಡೋದೇ ಮರ್ತೈತೆ. ಛೇ, ಎಂಥ ಮನುಷ್ಯ ಗುರು ನೀನು. ಇವಾಗ ಕೂಗಿಸೋದು ಯಾವಾಗ, ನಾನು ಕಟ್ ಮಾಡೋದು ಯಾವಾಗ? ಈರುಳ್ಳಿ ಹೇಳ್ತೀನಿ, ಹಾಕೋವಾಗ ಹೇಳ್ತೀನಿ. ಮುಂಚೆ ಹೇಳೋಣ. ಸೊ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಓಕೆ, ಸ್ವಲ್ಪ ಜೀರಿಗೆ ಹಾಕೋಣ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಂತ್ಯ ತೊಳ್ಕೊಂಬಿಡೋಣ. ಸೊ ತೊಳ್ಕೊಂಡಿರೋ ಮೆಂತ್ಯನ ಹಾಕ್ತಾಯಿದ್ದೀನಿ.
ಮುಂದೆ ಕೂತಿರೋ ದೊಡ್ಡ ದೊಡ್ಡ ಮಹಾಗಣ್ಯರೆಲ್ಲ ಸ್ವಲ್ಪ ಟೈಮ್ ಹೇಳ್ತಾ ಇರಿ. ಹಾಂ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ತೀನಿ. ಒಂದು ಹಾಕಿದೆ, ಓಕೆ. ಇನ್ನೊಂದು ಕಾಲು ಹಾಕ್ತಾಯಿದ್ದೀನಿ, ಓಕೆನಾ. ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಕ್ಕ ಸ್ಪೂನಷ್ಟು, ಓಕೆ. ಆಮೇಲೆ ಧನಿಯಾ ಪೌಡ್ರ್ ಸ್ವಲ್ಪ, ಈ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನು ಧನಿಯಾ ಪೌಡ್ರು. ಈ ಥರ ಯಾರು ಮೆಂತ್ಯ ಬಾತ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದು ಒಂಥರ ಡಿಫ್ರೆಂಟ್ ಮೆಂತ್ಯ ಬಾತು. ತಿಂದವ್ರು ಹೇಳಬೇಕು ಅಷ್ಟೇ, ಓಕೆನಾ. ಇವಾಗ ಆವಾಗಲೇ ಮೊಸರು ತೊಗೊಂಡಿದ್ನೆಲ್ಲ ಮೊಸರು ಹಾಕ್ತಾಯಿದ್ದೀನಿ. ಓಹೋ ಓಡ್ತೈತೆ ಟೈಮು. ಚೆನ್ನಾಗಿ ಬರ್ತೈತೆ ನೋಡೋಣ. ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೆ, ಆ ಕಪ್ಗೆ 1.5 ಅಕ್ಕಿ ತೊಳ್ದ ಇರಣ್ಣ ತೊಳಿತೀನಿ. ಇನ್ನೂ ಅಕ್ಕಿ ಹಾಕಿಲ್ವಲ್ಲ ನಾನು, ನೀರು ಮಾರ್ತ ಹೋಗುತ್ತೆ ಸುಮ್ಮನೆ ಅನ್ನೋ ಸ್ವಲ್ಪ. ಮತ್ತೆ ಇಲ್ಲಿ ಬಂದರೆ ಎಲ್ಲನೂ ಅಲ್ಲಾಡ್ತಾ ಇದೆ. ಮತ್ತೆ ಇವಾಗ ಎಷ್ಟು ಹಾಕಿದೆ ನೋಡಿದ್ಯಾ? ಏನೋ 4 ಹಾಕ್ಬೇಕು. ಸುಮ್ಮನೆ ಇರೋಣ ನೀನು. ಓಕೆ, 1 3 2 ಹಾಕೋಣ, ಇಲ್ಲ 3 ಹಾಕೋಣ. ಜಾಸ್ತಿ ಆಗಿಲ್ವಾ? ಅಕ್ಕಿನ ತೊಳೆದಾಕ್ತೀನಿ ಇರೋಣ. ಕೈ ತೊಳ್ಕೊ ಫಸ್ಟ್ ಕೈ ತೊಳ್ಕೊತೀನಿ, ಅಕ್ಕಿನ ತೊಳ್ಕೊತೀನಿ, ಎಲ್ಲ ತೊಳ್ಕೊತೀನಿ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಅಕ್ಕಿ ತೊಳೆದಾಕ್ತೀನಿ, ಎಲ್ಲ ತೊಳೆದಾಕ್ತೀನಿ, ಓಕೆ. ಯಪ್ಪ ಬರಬಾರ್ದು ಅಂತಾನೆ ಮಾಡ್ತಾ ಇರೋದು. ಆಯ್ತಾಯ್ತು, ಎಲ್ಲ ತೊಳ್ಕೊಂಡು ಹಾಕ್ತೀನಿ. ಸ್ವಲ್ಪ ಹೊತ್ತು ಶಾಂತ ರೀತಿಯಿಂದ ವರ್ತಿಸ್ಬೇಕು, ಓಕೆನಾ. ನೆನ್ನೆ ಅಷ್ಟೇನು ಕನ್ಫ್ಯೂಸ್ ಇಲ್ಲ, ಸ್ವಲ್ಪ ಟೈಮ್ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ಇದಾಗ್ತಿದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಓಕೆ, ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಹಾಕ್ತಾಯಿದ್ದೀನಿ ಅಷ್ಟೇ. ಅಕ್ಕಿ ಹಾಕ್ತಾಯಿದ್ದೀನಿ, ಹೆಂಗಾಗುತ್ತೋ ಅದು ದೇವ್ರಿಗೆ ಗೊತ್ತು. ಓಕೆ, ಯಾವಾಗಲೂ ರೂಮಲ್ಲಿ ರುಚಿ ನೋಡ್ಕೊಂಡು ಹಾಕಿ ಅಭ್ಯಾಸ. ಇಲ್ಲಿ ಏನಾಗೋಯ್ತು ಅದು ದೇವ್ರಿಗೆ ಗೊತ್ತು. ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಭಗವಂತ ಚೆನ್ನಾಗಿ ಬಂದಿರಲಪ್ಪ. ಓಕೆ, ಫ್ಲೇಮ್ ಜಾಸ್ತಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಕೂಗುತ್ತಾ ಇಲ್ಲ ಗೊತ್ತಿರಲಿಲ್ಲ. ಕುಕ್ಕರ್ ಕೂಗ್ತು, ಅಂತೂ ಇಂತೂ ಕುಕ್ಕರ್ ಕೂಗ್ತು. ಹಾಂ, ಒಳಗಡೆ ವಾಸನೆ ಏನೋ ಚೆನ್ನಾಗಿ ಬರ್ತೈತೆ, ಬಟ್ ನಾಲ್ಗೆಗೆ ಹೆಂಗೈತೋ ಗೊತ್ತಿಲ್ಲ, ನೋಡೋಣ. ಓಕೆ, ಆಫ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಏನಾಗೋಯ್ತು ಆ ದೇವ್ರಿಗೆ ಗೊತ್ತು. ಆಫ್ ಮಾಡಿಬಿಟ್ಟಿದ್ದೀನಿ. ರೆಡಿಯಾಗಿದೆ ಸರ್, ಟೈಮ್ ಬಂದ್ ಮಾಡಿ ದಯವಿಟ್ಟು. ಓಡ್ತಾ ಐತೆ. ಇವಾಗ ಬಿಸಿ ಬಿಸಿ ಮೆಂತ್ಯ ಬಾತ್ ರೆಡಿಯಾಗಿದೆ. ಸ್ವಲ್ಪ ಒಂದು 2 ನಿಮಿಷ ಅದು ಕೂಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ, ಓಕೆ. ಬಿಸಿ ಬಿಸಿ ಮೆಂತ್ಯ ಬಾತ್ ರೆಡಿಯಾಗಿದೆ, ತಗೊಳ್ಳಿ, ಟೇಸ್ಟ್ ಮಾಡಿ. ಚಿದಾನಂದ್ ದೊಡ್ಡಮನೆಯವರು ಮೆಂತ್ಯ ಪಲಾವ್ ಮಾಡಿದ್ದಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ ಪಲಾವು. ಚೆನ್ನಾಗಿದೆ, ನಾನು 8 ಕೊಡ್ತೀನಿ. ಚಿದಾನಂದ್ ಬ್ರೋ ಒಳ್ಳೆ ಮೆಂತೆ ರೈಸ್ ಮಾಡಿದ್ದಾರೆ, ನೋಡೋಣ. ಚೆನ್ನಾಗಿದೆ, ತಿನ್ಬೋದು, ಚೆನ್ನಾಗಿದೆ. ಎಷ್ಟು ರೇಟಿಂಗ್ ಕೊಡ್ತೀರಿ? 8 ಕೊಡ್ತೀನಿ.
ಚಿದಾನಂದು ಮೆಂತ್ಯ ಬಾತ್ ಮಾಡಿದಾನಂತೆ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೇಹಕ್ಕೆ. ಆದರೆ ಟ್ರೈ ಮಾಡಿ ನೋಡೋಣ ರುಚಿ ಹೇಗಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಉಪ್ಪು ಕಡಿಮೆ ಇದೆ. ಆಮೇಲೆ ಇನ್ನೂ ಸ್ವಲ್ಪ ಮೆತ್ತಗಾಗಬೇಕಾಗಿತ್ತು, ಸ್ವಲ್ಪ ಜಾಸ್ತಿ ಉದುರಿದ್ರಾಯಿತು. ನಾನು 7 ಪಾಯಿಂಟ್ ಕೊಡ್ತೀನಿ. ಸ್ಮೆಲ್ ಚೆನ್ನಾಗಿದೆ, ಅನ್ನ ಒಂದು ಚೂರು ಗಟ್ಟಿ ಇದೆ. ಅದು ಬಿಟ್ಟರೆ ಫ್ಲೇವರ್ ಎಲ್ಲ ಕರೆಕ್ಟಾಗಿ ಹಿಡಿದಿದೆ. ಎಷ್ಟು 8 ಕೊಡ್ತೀನಿ. ಇವತ್ತು ಚಿದಾನಂದ ಅವರು ಮೆಂತ್ಯ ಬಾತ್ ಮಾಡಿದ್ದಾರೆ. ನೋಡಿದ್ರೇ ಬಾಯಲ್ಲಿ ನೀರು ಬರಬೇಕು. ತಿಂದು ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಚಿದ. ಒಂಚೂರು ಸಾಲ್ಟ್ ಇದ್ದರೆ ಇನ್ನೂ ಚೆನ್ನಾಗಿತ್ತು. ಅದು ಸಕ್ಕತ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಯಾರೋ ಹೇಳ್ತಾ ಇದ್ರು ಮೆಂತ್ಯ ಬಾತ್ನ ಮೆಂತ್ಯ ಕಾಳಲ್ಲಿ ಮಾಡೋಣ ಅಂತ. ಬಹುಶಃ ಅವರಿಗೆ ಮಾಡಿ ತಿನ್ಸಲ್ಲ, ನೋಡೋಣ ಫುಲ್ಲು ಇಷ್ಟು ಬೌಲ್ ಫುಲ್ ತಿಂತಾರ ಅಂತ. ರೇಟಿಂಗು ನಾನು ಇದಕ್ಕೊಂದು 9 ಕೊಡ್ತೀನಿ. ಚೆನ್ನಾಗಿದೆ.